ಕೆಆರ್ ನಗರ ತಾಲೂಕು ಚುನಾವಣಾಧಿಕಾರಿಗಳು ಎಸ್ಐಆರ್ ಮತಪಟ್ಟಿ ಪರಿಷ್ಕರಣೆಯಿಂದ ಯಾವುದೇ ಅರ್ಹ ಮತದಾರರು ವಂಚಿತರಾಗಬಾರದು, ಮತಪಟ್ಟಿ ಪರಿಷ್ಕರಣೆ ಪಾರದರ್ಶಕವಾಗಿರಬೇಕು ಎಂದು ಮೌಲಾನಾ ಅಬುಲ್ ಕಲಾಂ ಆಜಾದ್ ಸೇವಾ ಟ್ರಸ್ಟ್ ಅಧ್ಯಕ್ಷ ಸೈಯದ್ ಜಾಬೀರ್ ಹೇಳಿದರು. ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಹಾರ ಹಾಕುವ ಮೂಲಕ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸರಿಸುಮಾರು 252 ಬೂತ್ಗಳಿದ್ದು, ಚುನಾವಣೆ ಆಯೋಗದಿಂದ ತಾವುಗಳು ಬಿಎಲ್ಒಗಳು ಯಾವುದೇ ಪಕ್ಷದ ಪರ ಮಾಡಿಕೊಡುದು, ಪಕ್ಷಾತೀತವಾಗಿ ನಮ್ಮ ದೇಶದ ಪವಿತ್ರ ಸಂವಿಧಾನದ ಅಡಿಯಲ್ಲಿ ಅರ್ಹ ಮತದಾರರು ಮತಗಳಿಂದ ವಂಚಿತರಾಗದೆ ಮತಪಟ್ಟಿ ಪರಿಷ್ಕರಣೆಯನ್ನ ಪಾರದರ್ಶಕವಾಗಿ ಮಾಡಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ನಿರ್ದೇಶನ ಕೊಡಬೇಕು ಎಂದು ವಿವರಿಸಿದರು. ಮತಪಟ್ಟಿಯ ಬಗ್ಗೆ ಜ್ಞಾನದ ಜೊತೆಗೆ ಬಿಎಲ್ಒಗಳು ಆರೋಗ್ಯವಂತವಾಗಿರಬೇಕು. ಅಲ್ಪಸಂಖ್ಯಾತರು, ದಲಿತರು, ವಯೋವೃದ್ಧರು ಗೌರವಯುತವಾಗಿ ಪ್ರಶ್ನೆ ಕೇಳಿ ಸಂಬಂಧಪಟ್ಟ ದಾಖಲೆಗಳೊಂದಿಗೆ ಸಂದರ್ಶನ ಮಾಡಬೇಕು ಹಾಗೂ ಸೂಕ್ತವಾಗಿ ಸಂದರ್ಶನ ಮತ್ತು ಚುನಾವಣಾಧಿಕಾರಿಗಳಿಂದ ಯಾವುದೇ ಲೋಪಗಳು ಆಗಬಾರದು ಎಂದು ತಿಳಿಸಿದರು. ಬಿಎಲ್ಒ ಸೂಕ್ತವಾಗಿ ಮುಕ್ತವಾಗಿ ಮಾರ್ಗದರ್ಶನ ನೀಡಿ ಎಸ್ಐಆರ್ ಮಾಡಬೇಕು. ಬೇರೆ ರಾಜ್ಯಗಳಲ್ಲಿ ಎಸ್ಐಆರ್ ಮತಪಟ್ಟಿ ಪರಿಷ್ಕರಣೆಯನ್ನ ಸುಮಾರು ದೋಷಗಳು ಕಂಡುಬಂದಿದ್ದು, ಪಶ್ಚಿಮ ಬಂಗಾಳ ಸುಮಾರು 27 ಲಕ್ಷ ಮತದಾರರು ಅರ್ಹ ಮತದಾರರು ವಂಚಿತ ಆಗಿರೋದು ದಾಖಲೆಯಿಂದ ಸಾಬೀತು ಆಗಿದ್ದು, ಈ ರೀತಿಯ ತಪ್ಪುಗಳು ನಮ್ಮ ರಾಜ್ಯದಲ್ಲಿ ನಮ್ಮ ತಾಲೂಕಿನಲ್ಲಿ ಆಗಬಾರದು ಎಂದು ನಮ್ಮ ಟ್ರಸ್ಟ್ ವತಿಯಿಂದ ಕ್ಷೇತ್ರದ ಸಾರ್ವಜನಿಕರ ಪರವಾಗಿ ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಎಂದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತದಾನದ ಹಕ್ಕು ಕೊಟ್ಟಿರುವುದು ಸಂವಿಧಾನ ಅಡಿಯಲ್ಲಿ ಬಡವ ಶ್ರೀಮಂತರಾಗಲಿ ಅಂಗವಿಕಲರೇ ಆಗಿರಲಿ ಮಹಿಳೆಯರಿಗೆ ಒಂದು ಮತ ಕೊಟ್ಟಿರುವುದು ಪ್ರಜಾಪ್ರಭುತ್ವದ ಶಕ್ತಿ. ನಮಗೆ ಧಾರ್ಮಿಕ, ವಾಕ್, ಆಹಾರ ಹಕ್ಕು, ಸ್ವಾತಂತ್ರ್ಯ ಸೇರಿದಂತೆ ಎಲ್ಲ ರೀತಿಯ ಸ್ವಾತಂತ್ರ್ಯಗಳನ್ನು ಕೊಟ್ಟಿರುವುದು ನಮ್ಮ ಸಂವಿಧಾನದ ಅಡಿಯಲ್ಲಿ ನಮ್ಮ ಮತ ನಮ್ಮ ಹಕ್ಕು ಎಂದು ಹೇಳಿದರು. ಮಹಿಳೆಯರಿಗೆ ಸಮಾನತೆ, ಏಕತೆ, ಎಲ್ಲಾ ರೀತಿಯ ಅಧಿಕಾರ ಸಂವಿಧಾನ ಅಡಿಯಲ್ಲಿ ಕೊಟ್ಟಿರುವ ಮತದಾನ ಸಾರ್ವಜನಿಕರು, ದಲಿತರು, ಅಲ್ಪಸಂಖ್ಯಾತರು, ಮಹಿಳೆಯರು, ಎಲ್ಲ ಜಾತಿ ವರ್ಗದವರು ಮತದಾನ ವಂಚಿತ ಆಗಬಾರದು. ಸಂವಿಧಾನ ಉಳಿಸಿ, ಪ್ರಜಾಪ್ರಭುತ್ವ ಬೆಳೆಸಿ, ನಮ್ಮ ಮತ ನಮ್ಮ ಹಕ್ಕು ಬೆಂಬಲಿಸಿ ಎಸ್ಐಆರ್ ಇಂದ ಜಾಗೃತರಾಗಿರಿ ಎಂದು ಟ್ರಸ್ಟ್ ಇಂದ ಅಭಿಯಾನವನ್ನ ಯಶಸ್ವಿಯಾಗಿ ಆಗಲಿ. ನಮ್ಮ ಮತ ನಮ್ಮ ಹಕ್ಕು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಂದಾಬಾದ್ ಎಂದು ಘೋಷಣೆಗಳು ಮೊಳಗಿದವು. ಈ ಸಂದರ್ಭದಲ್ಲಿ ಸೈಯದ್ ಜಾಕೀರ್ ರೆಹಮಾನ್, ಸೈಯದ್ ಸಮೀರ್, ಶೇಖ್ ಶೋಯೇಬ್, ವಸೀಂ ಉಲ್ಲಾ ಖಾನ್, ಸೈಯದ್ ಜಾಕೀರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕಾಲೋನಿಲೆಲ್ಲ ಸ್ವಲ್ಪ ಇಲಿಟ್ರಸಿ ಜಾಸ್ತಿ, ಅವಿದ್ಯಾವಂತರು ಜಾಸ್ತಿ, ವಯಸ್ಸಾದವರು ಜಾಸ್ತಿ. ಅವ್ರ ಜೊತೆ ಸರಿಯಾದ ನಡತೆಯಲ್ಲಿ ಅವರಿಗೆ ಸೂಕ್ತವಾದ ಮಾರ್ಗದರ್ಶನ ಕೊಟ್ಟು ಅವ್ರಿಗೆ ಸಂಬಂಧಪಟ್ಟ ದಾಖಲೆಗಳ ಸಮೇತ ಅವರು ಫಾರಂ ನಂಬರ್ 7 ಭರ್ತಿ ಮಾಡಬೇಕು. ಇದು ನಮ್ಮ ಮೌಲಾನಾ ಅಬುಲ್ ಕಲಾಂ ಆಜಾದ್ ಸೇವಾ ಟ್ರಸ್ಟ್ನಿಂದ ಆಗ್ರಹ ಮಾಡ್ತಾಯಿದ್ದೀವಿ. ಇದು ದೇಶಾದ್ಯಂತ ನಡೀತೈತೆ. ಆಮೇಲೆ ಇವತ್ತು ಚುನಾವಣೆ ಆಯೋಗ, ನೇರವಾಗಿ ಹೇಳ್ತಾ ಇದ್ದೀನಿ, ಚುನಾವಣೆ ಆಯೋಗ ಇವತ್ತು ಸ್ವತಂತ್ರ ಸಾಂವಿಧಾನಿಕ ಸಂಸ್ಥೆ ಅದು ಆ ಥರ ಇಲ್ಲ. ಒಂದು ಪಕ್ಷದ ಅಡಿಯಾಳಾಗಿ ಕೆಲಸ ಮಾಡಿದೆ. ಉದಾಹರಣೆಗೆ ಪಶ್ಚಿಮ ಬಂಗಾಳದಲ್ಲಿ ಸುಮಾರು 1 ಕೋಟಿ ಮತದಾರನ ಅವರು ಅನರ್ಹ ಮಾಡಿದ್ರು. ಇದರಲ್ಲಿ 27 ಲಕ್ಷ ಮತದಾರರು ಅರ್ಹರು. ಅವ್ರದ್ದು ದಾಖಲೆಗಳ ಸಮೇತ ಅವರು ಚುನಾವಣೆಗೆ ಕೊಟ್ಟರೆ ಅವರಿಗೆ 3 ದಿನ ಕಾಲಾವಕಾಶ ಕೊಟ್ಟು 27 ಲಕ್ಷ ಮತದಾರ ಬಹಿಷ್ಕಾರ ಹಾಕಿದ್ರು. ಬಿಹಾರದಲ್ಲಿ 35 ಲಕ್ಷ ಮತದಾನ ಬಹಿಷ್ಕಾರ ಹಾಕಿದ್ರು. ತಮಿಳುನಾಡಲ್ಲಿ ಸುಮಾರು 1 ಕೋಟಿ. ಇವತ್ತು ಇದು ಏನಾಗಿದೆ ಅಂದರೆ, ಇವತ್ತು ಕೆಲವು ಮನುವಾದಿ ಸಂಘಟನೆಗಳು, ಕೆಲವು ಇತರ ಸಂಘಟನೆಗಳು ಏನು ಮಾಡ್ತಾವ್ರೆ ಅಂದರೆ, ಎಸ್ಐಆರ್ ಮುಸಲ್ಮಾನರಿಗೆ, ದಲಿತರಿಗೆ, ಮಹಿಳೆಯರಿಗೆ ಮಾತ್ರ ಅನ್ಯಾಯ ಆಗ್ತೈತೆ, ನಮ್ಗೆ ಯಾಕೆ ಅಂದ್ಬಿಟ್ಟು ಕೆಲವು ಬೇರೆ ಬೇರೆ ಇತರ ಜಾತಿಯವರು ಮನೇಲಿ ಕೂತ್ಕೊಂಡ್ಬಿಟ್ಟವ್ರೆ. ಅಯ್ಯೋ ಮುಸಲ್ಮಾನರಿಗಲ್ವಾ ನಮಗೇನು, ದಲಿತರಿಗಲ್ವಾ ನಮಗೇನು ಅಂತ ಕೂತ್ಕೊಂಡ್ಬಿಟ್ಟವ್ರೆ. ಇದು ಇಡೀ ದೇಶದ 149 ಕೋಟಿ ಜನಸಂಖ್ಯೆ ಭಾರತದ ನಾಗರಿಕರಿಗೆ ಇದು ಕ್ವಶನ್. ಇದು ನಮ್ಮ ಪೌರತ್ವದ ಪ್ರಶ್ನೆ. ಎಸ್ಐಆರ್ ಇವತ್ತು ಈ ಹಿಂದೆ ನಡೀತು ಅಂತ ಎಸ್ಐಆರ್ ಇವತ್ತು ಕೇಂದ್ರ ಸರ್ಕಾರ ಹೇಳ್ತಾರೆ. ಈ ಹಿಂದೆ ನಡೆದಂಥ ಎಸ್ಐಆರ್ ದಾಖಲೆಗಳ ಸಮೇತ ಯಾರು ನಿಧನ ಹೊಂದಿರ್ತಾರೆ, ಯಾರು ಮೈನರ್ ಆಗಿರ್ತಾರೆ, ಅವ್ರನ್ನ ಮಾತ್ರ ಮತದಾರ ಪಟ್ಟಿ ಪರಿಷ್ಕರಣೆ ಮಾಡಿ ಅವ್ರನ್ನ ಮತವನ್ನು ಡಿಲೀಟ್ ಮಾಡ್ತಾಯಿದ್ರು. ಇವತ್ತು ಏನಾಗಿದೆ ಅಂದರೆ, ದಾಖಲೆಗಳು ಕೇಳ್ತಾ ಇದ್ದೀರಿ, ಸಂಬಂಧಪಟ್ಟ ದಾಖಲೆ 13 ಇಂದ 14 ದಾಖಲೆ ಕೇಳ್ತಾ ಇದ್ದೀರಿ. ಇದೇ ಕೇಂದ್ರ ಸರ್ಕಾರ ಆಧಾರ್ ಕಾರ್ಡು ಮತ್ತು ಐಡೆಂಟಿ ಕಾರ್ಡು ಅಲ್ಲ ಇದು ಮಾಡಿ ಅಂದರು.
ಅದನ್ನ ಪರಿಷ್ಕರಣೆ ಮಾಡಿ ಅಂದ್ರೆ ಇವತ್ತು ಅವ್ರು ಆಧಾರ್ ಕಾರ್ಡ್ ನಡೆಯೋಕ್ಕಿಲ್ಲ ಅಂತಾರೆ, ಪಾಸ್ಪೋರ್ಟ್ ಕೇಳ್ತಾರೆ. ಈಗ ಬಡ ವರ್ಗದವರು ಪಾಸ್ಪೋರ್ಟ್ ಎಲ್ಲಿ ಬರ್ತದೆ? ಅವರು ತಿನ್ನೋ ಉಣ್ಣಕ್ಕೆ ನಾವೇ ಆಯ್ತಲ್ಲ. ಅದಕ್ಕೆ ತಾವುಗಳು ಈ ಕೃಷ್ಣಾರ್ಜುನ ವಿಧಾನಸಭಾ ಕ್ಷೇತ್ರದಲ್ಲಿ 252 ಬೂತವೆ, 252 BLಗಳನ್ನು ನೀವು ಕಳಿಸ್ತೀರ. ಅವ್ರು ಒಳ್ಳೆ ವಿದ್ಯಾವಂತರು, ಒಳ್ಳೆ ಜ್ಞಾನ ಉಳ್ಳವ್ರನ್ನ ನೀವು ಕಳಿಸ್ಬೇಕು ಅಂತ ನಿಮ್ಮಲ್ಲಿ ನಾವು ಮೌಲಾನಾ ಅಬುಲ್ ಕಲಾಂ ಸೇವಕರು ಮನವಿ ಮಾಡೋದ್ರಿಂದ ಎಲ್ಲ ಪದಾಧಿಕಾರಿಗಳು ಎಲ್ಲ ಒಗ್ಗೂಡಿ, ಮಹಿಳಾ ಸಂಘದವರೆಲ್ಲ ಒಗ್ಗೂಡಿ ನಿಮಗೊಂದು ಮನವಿ ಕೊಡ್ತಾ ಇದ್ದೀವಿ. ತಾವು ದಯವಿಟ್ಟು ಇದನ್ನು ಪರಿಷ್ಕರಣೆ ಮಾಡಬೇಕು. ನಮ್ಮ ಮನವಿಯನ್ನು ಪುರಸ್ಕರಿಸಿ